ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ HC ಮಹದೇವಪ್ಪ ಅವರು ಈ ಸುದ್ದಿ ನೋಡಲೇಬೇಕಾಗಿದೆ. ಯಾಕಂದ್ರೆ ಒಂದು ರೀತಿಯಿಂದ ಯಾವ ರೀತಿಯಾಗಿ ಬಡ ಮಕ್ಕಳನ್ನ ಶೋಷಣೆ ಮಾಡ್ತಾ ಇದ್ದಾರೆ, ಯಾವ ಮಕ್ಕಳನ್ನ ಹೇಗೆ ಲೈಂಗಿಕವಾಗಿ ದೌರ್ಜನ್ಯ ಎಸಗುತ್ತಿದ್ದಾರೆ ಎಂಬುದನ್ನ ಖುದ್ದಾಗಿ ಆ ಮಕ್ಕಳೇ ಹೇಳ್ಕೊಂಡಿದ್ದಾರೆ. ಯಾಕೆ ವಿಷಯನ ನಿಮ್ಮ ಮುಂದೆ ನಾವು ತರ್ತಾ ಇದೀವಿ ಅಂದ್ರೆ, ಇದು ಬೀದರ್ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ತವರ ಕ್ಷೇತ್ರದಲ್ಲಿರ್ತಕ್ಕಂಥ ಕೋನ್ಮೆಳ್ಕುಂದ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಅವಾಂತರಗಳು. ಇದೇ ಕೋನ್ಮೆಳ್ಕುಂದ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಆಯೋಗದ ಸದಸ್ಯರಿದ್ದಾರೆ ಶಶಿಧರ್ ಕೋಸಂಬೆ. ಇಷ್ಟೆಲ್ಲ ತಮ್ಮ ಊರಲ್ಲಿ ನಡೀತಾ ಇದ್ದರೂ ಸಹ ಗೊತ್ತಿಲ್ಲದ ಹಾಗೆ ಕೂತ್ಕೊಂತಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಮಾತನ್ನ ಸಾರ್ವಜನಿಕರು ಆಡ್ತಾ ಇದ್ದಾರೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಯಾಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತಂದ್ರೆ, 2023ರಲ್ಲಿ ಆ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ನಾಗಶೆಟ್ಟಿ ಕುಲಕರ್ಣಿ ಅವರ ವಿರುದ್ಧ ಫೋಸ್ಕೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅಲ್ಲಿ ಕೂಡ ಮಕ್ಕಳನ್ನ ಚುಡಾಯಿಸ್ತಾರೆ, ಮಕ್ಕಳನ್ನ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂಬ ಕಾರಣಕ್ಕಾಗಿ ಅವರ ಮೇಲೆ ಫೋಸ್ಕೋ ಕಾಯ್ದೆ ಜಾರಿಯಾಗಿತ್ತು. ಅಂತ ಸಂದರ್ಭದಲ್ಲಿ ಅವರೇನೋ ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ತೀನಿ, ಒಂದಿಷ್ಟು ನಾನು ತಿದ್ದುಕೊಂಡು ಸರಿಯಾಗ್ತೀನಿ ಅಂತಕ್ಕಂಥ ವಿಚಾರ ಮಾಡಿಕೊಂಡು ಮುಚ್ಚಳಿಕೆ ಬರೆದುಕೊಟ್ಟು ಮತ್ತೆ ಪುನಃ ಅವರು ಮೆಳಕುಂದ ಗ್ರಾಮದ ವಸತಿ ಶಾಲೆಗೆ ಪ್ರಾಂಶುಪಾಲರಾಗಿ ನಿಯೋಜನೆ ಮಾಡುತ್ತೆ. ಆದರೂ ಕೂಡ ತಪ್ಪು ಮಾಡಿದ್ರು ಕೂಡ ನಾನೇ ನಿಜ ಅಂತಕ್ಕಂಥ ಅಹಂನಲ್ಲಿ ಮತ್ತೆ ಇಲ್ಲಿ ಸಹ ಆ ಮಕ್ಕಳನ್ನ ಮೇಲಿಂದ ಕೆಳಗೆ ನೋಡುವಂತಹ ಕೆಟ್ಟ ದೃಷ್ಟಿಯಿಂದ ಮತ್ತು ಎರಡು ಡಬಲ್ ಮೀನಿಂಗ್ ವಿಚಾರದಲ್ಲಿ ಮಕ್ಕಳನ್ನ ಮಾತಾಡುವಂತಹ ಶೈಲಿಯಲ್ಲಿ ಪ್ರಾಂಶುಪಾಲರು ಸರಿಗಿಲ್ಲ, ಅವರನ್ನ ವರ್ಗಾವಣೆ ಮಾಡಿ ಅಂತಕ್ಕಂಥ ಕೂಗು ಮಕ್ಕಳೇ ಹೇಳ್ತಾ ಇದ್ದಾರೆ. ಇವರಿಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಏನಾದರೂ ಇದೆಯೋ ಅಥವಾ ಇಲ್ಲೋ ಒಂದು ಗೊತ್ತಾಗ್ತಾ ಇಲ್ಲ, ಅಥವಾ ತಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಆ ಮಕ್ಕಳಿಗೆ ಇವತ್ತು ಸುರಕ್ಷತೆ ಇಲ್ಲ ಅಂತಕ್ಕಂಥ ಮಾತಲ್ಲಿ ಮಕ್ಕಳು ಹೇಳ್ತಾರೆ ಅಂದಮೇಲೆ ಇವರು ಯಾವ ಪುರುಷಾರ್ಥಕ್ಕಾಗಿ ಅಲ್ಲಿ ಕೆಲಸ ಮಾಡಬೇಕು, ಮತ್ತು ಇವರಿಗಾಗಿ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪ್ರಾಂಶುಪಾಲರು ಅವ್ರ ವಸತಿ ನಿಲಯ ಇನ್ನಿತರ ಸೌಲಭ್ಯಗಳು ಕೊಟ್ಟು ಅವರನ್ನ ಕಾಪಾಡ್ಕೊಂಡು ಬರ್ತಾರೆ ಅಂದಮೇಲೆ ಇವರನ್ನು ಯಾಕೆ ಅಲ್ಲಿ ನಿಲ್ಲಿಸಬೇಕು ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಫೋಸ್ಕೋ ಕಾಯ್ದೆಯಲ್ಲಿ ಈಗಾಗಲೇ ಅದರ ಅನುಭವಗಳನ್ನು ಪಡೆದುಕೊಂಡು ಮತ್ತು ಪುನಃ ಬಂದು ಅದೇ ಒಂದು ಶಾಲೆಯಲ್ಲಿ ಈ ರೀತಿಯಾಗಿ ದುರ್ವರ್ತನೆ ಮಾಡ್ತಾ ಇದ್ದಾನೆ ನಾಗಶೆಟ್ಟಿ ಕುಲಕರ್ಣಿ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಅವನಿಗೆ ಮಟ್ಟ ಎಷ್ಟು ಕೂಲಿದೆ ಅಂತೇಳಿ. ಅಲ್ಲಿ ಅನೇಕ ಜನ ಮಕ್ಕಳು, ಕನಿಷ್ಠ ಪಕ್ಷ ಇಲ್ಲಿದ್ರು 6ರಿಂದ 7 ಜನ ಶಿಕ್ಷಕರ ಹೆಸರುಗಳು ತಗೊಂಡಿದ್ದಾರೆ. ಒಬ್ಬ ಕನ್ನಡ ಮೇಸ್ಟರ್ ಇದ್ದಾರೆ ಶಿವಕುಮಾರ್ ಅಂತ, ಅವನು ಕುಡಿದು ಅಲ್ಲಿ ನಾಲೆಯಲ್ಲಿ ಬೀಳ್ತಾನಂತೆ, ಕುಡಿದು ಬಂದು ಪ್ರವಚನ ಹೇಳ್ತಾನಂತೆ, ಅವನಿಗೆ ಹೇಳಲಿಕ್ಕೆ ಬರಲ್ಲ ಅಂತ ಆ ಮಕ್ಕಳು ಕೂಡ ಹೇಳ್ತಾ ಇದ್ದಾರೆ. ಆದರೆ ಈಶ್ವರ್ ಖಂಡ್ರೆ ಅವರು ಯಾಕೆ ಗಮನ ಹರಿಸ್ತಾ ಇಲ್ಲ? ತಮ್ಮದೇ ಆದ ಕ್ಷೇತ್ರದಲ್ಲಿ ಈ ರೀತಿ ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ, ಈ ರೀತಿಯಾಗಿ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಖುದ್ದಾಗಿ ಜನ ಒಂದಿಷ್ಟು ಹೇಳ್ಕೊಳ್ತಾ ಇದ್ರು ಸಹ ಬೇರೆ ಒಬ್ಬರಿಗೆ ಕೂಡ ಅದರ ಮಾಹಿತಿ ಇಲ್ಲದ ರೀತಿಯಲ್ಲಿ ನೋಡ್ಕೊಂಡಿರ್ತಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅಂತಕ್ಕಂಥ ವಿಚಾರ ಮಾಡ್ತಾ ಇರ್ಬೇಕೇನೋ ಅಂತಕ್ಕಂಥ ಮಾತನ್ನ ನಿಮ್ಮಂದೆ ನಾವು ಕೇಳ್ತಾ ಇದೀವಿ. ನಾವೆಲ್ಲ ಅನ್ಕೊಂಡಿದೀವಿ ಗುರುಗಳು ದೇವರು ಸಮಾನ ಅಂತ ಹೇಳಿ. ನಾನು ನಿನ್ನೆ ಒಂದು ಮೊರಾರ್ಜಿ ದೇಸಾಯಿ ಸುದ್ದಿಯನ್ನ ಮಾಡಿದಾಗ ನನಗೆ ಅನೇಕ ಜನ ನಮ್ಮ ಸುದ್ದಿವಾಹಿನಿಯಲ್ಲಿ ಕಮೆಂಟ್ಸ್ ಹಾಕಿದ್ದಾರೆ. ನಾವು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸುಮಾರು 12,000ಕ್ಕೂ ಅಧಿಕ ಜನ ನಾವು ಕೆಲಸ ಮಾಡ್ತಾ ಇದೀವಿ, ಯಾರೋ ಒಬ್ಬ ಕಾಮುಕ ಈ ರೀತಿ ಮಾಡ್ತಾನ ಮೇಲೆ ನಮ್ಮೆಲ್ಲರಿಗೂ ಯಾಕೆ ತೆಗೆದುಕೊಂಡು ನೀವು ಆ ಲೇಖನ ಬರೆದಿದ್ರಿ, ಆ ಸುದ್ದಿಗಳನ್ನ ಹೇಳಿದ್ರಿ ಅಂತಕ್ಕಂಥ ಮಾತು ಹೇಳಿದ್ರು. ನಿಜವಾಗ್ಲೂ ಹೇಳ್ತೀನಿ, ಅದು ನಿನ್ನೆನೇ ಅವ್ರು ಹೇಳಿದ್ರು, ನಾನು ನಿನ್ನೆನೇ ಅವ್ರಿಗೆ ಹೇಳಿದ್ದೆ. ನನಗೆ ಯಾರ್ಯಾರೆಲ್ಲ ಫೋನ್ ಮಾಡಿದ್ರು ಅವ್ರಿಗೆಲ್ಲ ತಿಳಿಸ್ತೀನಿ. ಕಾಮುಕರ ಸಂಖ್ಯೆ ಅದು ವಸತಿ ಶಾಲೆಯಲ್ಲಿ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ನಿನ್ನೆ ಅವ್ರಿಗೆ ಹೇಳಿದ್ದೆ. ಅದು ಇವತ್ತು ನಿಜ ಆಗಿದೆ. ಇದು ಕೋನ್ಮೆಳ್ಕುಂದ ಗ್ರಾಮದಲ್ಲಿ ಇರ್ತಕ್ಕಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳ ತೋಡುಕೊಂಡಂತ ನೋವುಗಳು. ಅವರಲ್ಲಿ ಇಂಗ್ಲಿಷ್ ಅಂತೂ ಕಲಿಸಲಿಕ್ಕೆ ಬರಲ್ಲ, ಸೈನ್ಸ್ ಅಂತೂ ಲೆಕ್ಕಕ್ಕೆ ಟೀಚರ್, ಕನ್ನಡ ಮೇಸ್ಟರ್ ಅಂತೂ ಕುಡಿದು ಬರ್ತಾರಂತೆ ಸ್ಕೂಲಿಗೆ. ನಾವಿಲ್ಲಿ ಯಾರು ಸೇಫ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ, ಆ ಮಕ್ಕಳು ಹೇಳ್ತಾ ಇದ್ದಾರೆ ಅವರಿಗೆ ಮುಟ್ಟಬಾರಂತ ಜಾಗದೆಲ್ಲ ಮುಟ್ತಾರಂತೆ, ದೌರ್ಜನ್ಯಗಳಾಗ್ತಾ ಇದೆ ಅಂತ ಮಾತಾಡ್ತಾ ಇದ್ದಾರೆ. ನಾಚಿಕೆ ಬರಬೇಕ್ರಿ ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗದವರಿಗೆ.
ಅದು ನಿಮ್ಮನೆ ಅಕ್ಕ ತಂಗಿಯರಿಗೆ, ನಿಮ್ಮನೆ ಮಕ್ಕಳಿಗೆ ಯಾರನ್ನ ಮುಟ್ಟದೆ ನೀವು ಸುಮ್ಮನೆ ಕೂತ್ಕೊಳ್ತೀರಾ? ಎಷ್ಟೋ ಜನ ಅಮಾಯಕರು ಇಂಥ ಶಾಲೆಯಲ್ಲಿ ಓದ್ಕೊಂಡು ಮಕ್ಕಳು ವಿದ್ಯಾಭ್ಯಾಸ ಉನ್ನತ ರೀತಿಯಲ್ಲಿ ಬೆಳೀಲಿ, ಅವರು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗ್ಲಿ ಅಂತಕ್ಕಂಥ ದುರಾಸೆ ಇಟ್ಟುಕೊಂಡು ನಿಮ್ಮಲ್ಲಿ ಹಾಸ್ಟೆಲ್ ತಂದು ಹಾಕಿದರೆ, ವಸತಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ಮಾಡ್ತಕ್ಕಂಥ ಈ ಲೈಂಗಿಕ ಕಿರುಕುಳಾಗಲಿ ಅಥವಾ ಅತ್ಯಾಚಾರಗಳಾಗಲಿ ಅಥವಾ ಈ ಲೈಂಗಿಕ ದೌರ್ಜನ್ಯಗಳಾಗಲಿ ಹೀಗೆ ಮಾಡೋದನ್ನ ಯಾವ ಮಕ್ಕಳು ಸಹಿಸ್ಕೋತಾರೆ ಹೇಳಿ? ಇವನ್ನ ಯಾಕೆ ಸಮಾಜ ಕಲ್ಯಾಣ ಇಲಾಖೆ ಒಬ್ಬ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಹದೇವಪ್ಪ ಅವರು ಈ ರೀತಿಯಾಗಿ ಇಲ್ಲಿ ಅಧಿಕಾರದಲ್ಲಿ ಕಾಣಿಸಲು ಕೂಡ ಅವರನ್ನು ಯಾಕೆ ಮುಂದುವರಿಸ್ತಾ ಇದ್ದೀರಿ ಅಂತಕ್ಕಂಥ ವಿಚಾರವನ್ನ ನಿಮ್ಮ ಮುಂದೆ ನಾವು ಹೇಳಲೇಬೇಕಾಗಿದೆ ಬಂಧುಗಳೇ. ಇಲ್ಲಿ ಅನೇಕ ಜನ ಸುಮಾರು ಪಟ್ಟಿ ಮಾಡಿದ್ರೆ ತುಂಬಾ ದೊಡ್ಡದಾಗಿ ಬರ್ತದೆ ಬೀದರ್ ಜಿಲ್ಲೆಯಲ್ಲಿ, ಆದ್ರೂ ಕೂಡ ಅದನ್ನು ಯಾವುದೋ ರೀತಿಯಿಂದ ಒಂದರಿಂದ ಆಲೋಚನೆ ಮಾಡಕ್ ಹೋದ್ರೆ ಅದನ್ನ ಮುಚ್ಕೊಳ್ಬೇಕಾದ ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ. ಪ್ರತಿಯೊಂದು ವಿಚಾರದಲ್ಲಿ ಬಂದಾಗ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ರಿ, ನಾವು ಆ ರೀತಿ ಅಲ್ಲ ಅಂತಕ್ಕಂಥ ಮಾತಾಡ್ತಾ ಇದ್ದಾರೆ. ಆದರೆ ಒಂದಲ್ಲ ಶಾಲೆಯಲ್ಲಿ ಒಬ್ಬರಿಲ್ಲ ಒಬ್ಬರು ಮಕ್ಕಳನ್ನ ನೋಡ್ತಕ್ಕಂಥ ವಕ್ರದೃಷ್ಟಿ ಬೇರೆ ಆಗುತ್ತಾ ಇದೆ. ಅವ್ರು ಮಾಡ್ತಕ್ಕಂಥ ಕಾಮುಕ ಕೆಲಸ ಒಂದಿಷ್ಟಲ್ಲ. ಆ ಮಕ್ಕಳನ್ನ ಅವ್ರು ಹೇಳ್ತಾ ಇದ್ದಾರೆ, ಮಕ್ಕಳನ್ನ ಏನೋ ಹೇಳ್ತಾನೆ, ನಮ್ಮನ್ನ ಎಲ್ಲೆಲ್ಲೆಲ್ಲ ಮುಟ್ತಾರಂದ್ರೆ ಗೊತ್ತಾಗ್ತಿಲ್ಲ, ಏನಾದ್ರು ಕೂಡ ನಾವು ಸಹಿಸ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ನಿಮ್ಗೆ ಹಾರ್ಟ್ ಇಟ್ ಕೊಡಲ್ಲ, ಇಲ್ಲ ಅಂದ್ರೆ ನಿಮ್ಮನ್ನು ಸರಿಯಾಗಿ ನಾವು ಓದಿಸಲ್ಲ, ನಿಮ್ಗೆ ಊಟ ಕೊಡಲ್ಲ ಅಂತ ಹೇಳ್ತಾರಂತೆ. ಏನ್ರಿ ಈಶ್ವರ್ ಖಂಡ್ರೆ ಅವರೇ, ಇದೇನೋ ಅಪ್ಪನ ಮನೆ ಬಾಕಿನ? ಆ ಮಕ್ಕಳ ಹೆಸರುಕೊಂಡೆ ಅವ್ರಿಗೆ ಗೊತ್ತಾ ಸುಮಾರು ಅವ್ರಿಗೆ ಸರ್ಕಾರ ದುಡ್ಡು ಕೊಡ್ತಾ ಇದೆ. ಆ ಮಕ್ಕಳಿಗೋಸ್ಕರ ಗೊತ್ತಾ ಸರಿಯಾಗಿ ಅಡಿಗೆ ಮಾಡಕ್ ಬರಲ್ಲಂತೆ, ಅಡಿಗೆ ಮಾಡೋದು ನಿಮ್ಮ ಮನೆಗೆ ಬಯಸ್ಕೊಂಡು ತಿನ್ಬೇಕು ಅಂತಾರಂತೆ. ಒಂದು ದಿವಸ ಕೂಡ ಸರಿಯಾದ ಸಮಯಕ್ಕೆ ಊಟ ಸಿಕ್ಕಿಲ್ಲ, ಎಣ್ಣೆ ಅಂತೂ ನಾಪತ್ತೆ ಅಂತೆ. ಹಾಗಾದ್ರೆ ಅಲ್ಲಿರ್ತಕ್ಕಂಥ ಕೆಲಸ ಏನಾಗ್ತಾ ಇದೆ, ಏನ್ ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥ ವಿಚಾರ ಕನಿಷ್ಠ ಸೌಜನ್ಯಕ್ಕಾದರೂ ಅದರ ಮೇಲುಸ್ತುವಾರಿ ಕೋರ್ಡಿನೇಟರ್ ಅಂತ ಇರ್ತಾರಲ್ಲ, ಆ ಕೋರ್ಡಿನೇಟರ್ ಅಂತ ಎಲ್ಲಿ ಮಾಯ ಆಗಿದನೋ ಗೊತ್ತೇ ಇಲ್ಲ, ಅವ್ರು ಯಾರಿದನ್ನೋದು ಗೊತ್ತೇ ಇಲ್ಲ. ಇಷ್ಟು ಗಲಾಟೆ ಆಯ್ತು, ಈ ತರ ಎಲ್ಲ ಸುದ್ದಿ ವಾಹಿನಿಗಳೆಲ್ಲ ಸುದ್ದಿ ಪ್ರಸಾರವಾಯಿತು, ಇವ್ರ ಬಗ್ಗೆ ಇಷ್ಟೆಲ್ಲ ದೂರುಗಳು ಬಂದರೂ ಕೂಡ ಈ ಒಂದು ವಸತಿ ನಿಲಯಗಳ ಮೇಲೆ ಒಬ್ಬ ನೋಡಲ್ ಅಧಿಕಾರಿಯಾಗಿರ್ತಾರೆ, ಅವನು ಇವತ್ತು ಎಲ್ಲಿ ಕೂತ್ಕೊಂಡು ಗೊತ್ತೇ ಇಲ್ಲ. ಆ ಮನುಷ್ಯ ಯಾರಿಗೂ ಕೂಡ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ. ಆ ಸುದ್ದಿಗಳು ಅವ್ನಿಗೆ ಗೊತ್ತೇ ಇರಲ್ಲ ಬಿಡಿ, ಅವ್ನು ಮಾಡೋದೇನು ದೂರ ಆಯ್ತು, ಅವ್ನಿಗೆ ಯಾರು ಹೇಳೋದೇ ಇಲ್ಲ, ಅವ್ರು ಯಾರು ಟಚ್ಚಲ್ಲೂ ಇಲ್ಲ. ಅವನು ಅಂಥವ್ರಿಗೆ ಇವತ್ತು ಇಲಾಖೆ ಏನ್ ಮಾಡ್ತಾ ಇದೆ, ನೋಡಲ್ ಅಧಿಕಾರಿ ಮಾಡಿದ್ದಾರೆ. ಸಮಾಜದಲ್ಲಿ ಯಾವ ರೀತಿಯಾಗಿ ಬರೆದುಕೊಳ್ಬೇಕು, ಸಂಘಟನೆ ಬಂದಾಗ ಯಾವ ರೀತಿ ಹೇಳಬೇಕು, ಅಥವಾ ಪೇರೆಂಟ್ಸ್ ಬಂದಾಗ ಯಾವ ರೀತಿ ಅವ್ರನ್ನ ಕಲಿಸ್ಬೇಕು ಅಂತಕ್ಕಂಥ ವಿಚಾರ ಅವರಲ್ಲಿ ಇಲ್ಲ. ಅಂಥವ್ರಿಗೆ ಇಲ್ಲಿ ಯೋಜನೆ ಅಧಿಕಾರಿಗಳಾಗಿ ಮಾಡಿ ಕೊಟ್ಟಿದೆ ಸರ್ಕಾರ. ಆದರೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಇದು ಉಪನಿರ್ದೇಶಕರಾಗಿರ್ತಕ್ಕಂಥ ಮೇಡಮ್ ಅವರು ಯಾಕೆ ಈ ರೀತಿಯಾಗಿ ಮೌನ ವಹಿಸೋರು ಗೊತ್ತಾಗ್ತಾ ಇಲ್ಲ. ಎಷ್ಟೊಂದೆಲ್ಲ ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ನಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಇನ್ನೂವರೆಗೂ ಅವರನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇರಲ್ಲ. ಯಾಕೆ ಅಂತಕ್ಕಂಥ ಪ್ರಶ್ನೆಯನ್ನು ಮತ್ತೆ ನಿಮ್ಮನ್ನು ಕಾಡ್ತಾ ಇದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ 2023ರ ಒಂದು ಇತಿಹಾಸಕ್ಕೆ ನಾವು ಹೋಗೋಣ. ಹಳ್ಳಿಕೇಡ್ ಕೆ ಅಥವಾ ಹಳ್ಳಿಕೇಡ್ ಬಿ ಯಲ್ಲಿ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ. ಅದು ಫೋಸ್ಕೋ ಕಾಯ್ದೆಯಲ್ಲಿ ಇದೇ ಪ್ರಾನ್ಸಿಪಾಲ್ ಆಗಿರ್ತಕ್ಕಂಥ ನಾಗಶೆಟ್ಟಿ ಕುಲಕರ್ಣಿ ಅವರ ವಿರುದ್ಧ ಫೋಸ್ಕೋ ಕಾಯ್ದೆಯಲ್ಲಿ ಅವರನ್ನು ಅರೆಸ್ಟ್ ಮಾಡ್ತಾರೆ. ಅದೇನೋ ಬೇಲ್ ಮಾಡಿಕೊಂಡು ಬಂದು ಏನೋ ತನ್ಪಾಡಿ ತಾನು ಬದುಕ್ತೀನಿ ಅಂತಕ್ಕಂಥ ವಿಚಾರದಲ್ಲಿ ಇಟ್ಕೊಂಡ್ರೆ ಮತ್ತೆ ಹಲ್ಕ ಕೆಲಸ ಮಾಡ್ತಾನೆ ಇಲ್ಲಿ ಬಂದು. ಇವತ್ತು ಆ ಮಕ್ಕಳು ಹೇಳ್ತಾ ಇದ್ದಾರೆ, ನಾವ್ಯಾರು ಹೇಳ್ತಾ ಇಲ್ಲ, ನಮ್ಮನ್ನೆಲ್ಲ ಮುಟ್ಬಾರಂತ ಜಾಗದಲ್ಲಿ ಮುಟ್ತಾರೆ, ನಮ್ಮ ಮೇಲಿಂದ ಕೆಳಗಡೆ ಈ ತರ ಹಿಂಗ್ ನೋಡ್ತಾರೆ, ಏನೋ ಮಾತಾಡ್ಲಿಕ್ಕೆ ಹೋದ್ರೆ ಡಬಲ್ ಮೀನಿಂಗಲ್ಲಿ ಮಾತಾಡ್ತಾರೆ. ಇಲ್ಲಿ ನಾವು ಯಾರು ಸೇಫ್ ಇಲ್ಲ, ನಮ್ಮನ್ನ ಒಂದಿಷ್ಟು ರಕ್ಷಣೆ ಮಾಡಿ ಸಾಯ್ಬೇಕು ಅನ್ಕೊಂಡಿದೀವಿ ನಾವು, ಆದ್ರೆ ಸಾಯಕ್ಕೂ ನಮ್ಮನ್ನು ಬರ್ತಾ ಇಲ್ಲ ಅಂತ ಮಾತಾ ಮಕ್ಕಳು ಬಾಯಿ ಬರ್ತಾ ಇದೆ ಅಂದಮೇಲೆ ಅಲ್ಲಿ ಎಷ್ಟು ತೊಂದರೆ ಅನುಭವಿಸ್ತಾ ಇದಾರೆ ಅಂತ ಆ ಮಕ್ಕಳಿಗೆ ಗೊತ್ತಾಗುತ್ತೆ. ಏನ್ ಮಾಡ್ತಾ ಇದ್ದಾರೆ ಇಲ್ಲಿರ್ತಕ್ಕ ವಾರ್ಡನ್ ಆಗಿರ್ಲಿ, ಶಿಕ್ಷಕರಾಗಿರ್ಲಿ, ಎಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸು ಮತ್ತೆ ಮಹಿಳಾ ಟೀಚರ್ಸ್ ಎಲ್ಲ ಹೀಗೇನಾ? ಯಾರು ಕೂಡ ಅಲ್ಲಿ ಮಾನವೀಯತೆಯನ್ನು ಉಳ್ಕೊಂಡಿಲ್ವ? ಅಲ್ಲಿ ಇದೊಂದು ಶಾಲೆನಾ? ನಮಗೆ ಒಂಥರ ಅಷ್ಟು ಮಕ್ಕಳು 250 ಜನ ಮಕ್ಕಳು ಬಂದ್ಕೊಂಡು ತಮ್ಮ ಗೋಳನ್ನು ತೋಡ್ಕೊಳ್ತಾ ಇದ್ರೆ ನಮಗೆ ಒಂಥರ ಭಯ ಆಗ್ತಾ ಇದೆ. 250 ಜನ ಮಹಿಳೆಯರಿದ್ದಾರೆ ಅಲ್ಲಿ, ಅವ್ರ ಮೇಲೆ ದಿನನಿತ್ಯಕ್ಕೊಬ್ಬ ಈ ರೀತಿಯಾಗಿ ಅವ್ರು ನೋಡ್ತಕ್ಕಂಥ ದೃಷ್ಟಿ ಬೇರೆ ಆಗುತ್ತೆ, ಅವ್ರ ವಿಚಾರನೆ ಬೇರೆ ಆಗಿರುತ್ತೆ. ಒಬ್ಬೊಬ್ಬರನ್ನ ಕರೆದು ಒಳಗಡೆ ಕೂತ್ಕೊಂಡು ಮಾತಾಡ್ತಾರಂತೆ. ಏನಿದೆಲ್ಲ ಈ ತರ? ಯಾಕೆ ಇದನ್ನು ಗಮನಕ್ಕೆ ಬಂದಿಲ್ಲ ಇಲ್ಲಿ ತನಕ? ಎಲ್ಲ ವಸತಿ ಶಾಲೆಗಳು ಹೀಗೇನಾ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಬಂಧುಗಳೇ. ಯಾಕಂದ್ರೆ ಇಂಥ ಒಬ್ಬ ಕಾಮುಕರಿಗೆ, ಇಂಥ ಒಬ್ಬ ನಾಲ್ಕು ಶಿಕ್ಷಕರಿಗೆ ತಕ್ಕ ಪಾಠ ಕಲಿಸಲೇಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಕಳೆದ ವರ್ಷವೇ ಇವ್ರ ಮೇಲೆ ಪೋಸ್ಕೋ ಕಾಯ್ದೆ ಆಗಿತ್ತು. ಇಲ್ಲಿ ತೋರಿಸಿರಲ್ಲ ಇವ್ರ ಮುಖ, ನಿಮಗೆ ನೋಡಿ ಒಂದ್ಸಾರಿ. ಈಗ ತೋರಿಸಿರಲ್ಲ ನಾಗಶೆಟ್ಟಿ ಕುಲಕರ್ಣಿ ಅಂತ ಇವನೇ ಅವನು. 2013ರಲ್ಲಿ ಅವನ ಮೇಲೆ ಪೋಸ್ಕೋ ಅಡಿಯಲ್ಲಿ ಕೇಸ್ ಆಗುತ್ತೆ. ಏನೋ ಒಂದಿಷ್ಟು ಬೇಲ್ ಮಾಡ್ಕೊಂಡು ಬರ್ತಾನೆ.
ತಿರ್ಗಾ ಒಂದು ಯೋಜನೆ ಕೊಟ್ಟಾಗ ಅಲ್ಲಿ ಕೋನಳ್ಕೊಂಡ ಗ್ರಾಮಕ್ಕೆ ಒಂದು ಟ್ರಾನ್ಸ್ಫರ್ ಆಗಿ ಹೋಗಿರ್ತಾನೆ. ಹೋದ ನಂತರದಲ್ಲಿ ಮತ್ತೆ ಅದೇ ರಗಳೆ ತಗೊಂಡು ಬರ್ತಾನೆ. ಇವತ್ತು ಆ ಮಕ್ಕಳು ಕೂಡ ಹೇಳ್ತಾರೆ, ನಮ್ಮ ನೋಡ್ತಕ್ಕಂಥ ದೃಷ್ಟಿ ಬೇರೆ ಸರ್, ಮೇಲಿಂದ ಕೆಳಗೆ 10 ಸಾರಿ ನೋಡ್ತಾನೆ, ಏನೇನೋ ಮಾತಾಡ್ತಾನೆ, ಡಬಲ್ ಮೀನಿಂಗಲ್ಲಿ ಮಾತಾಡ್ತಾನೆ, ನಮ್ಗೊಂದು ಪ್ರಿನ್ಸಿಪಲೇ ಬೇಡ, ನಮಗೆ ಅಲ್ಲಿರ್ತಕ್ಕಂಥ ಟೀಚರ್ ಅವನಿಗೆ ಬೇಡ ಅಂತ ಹೇಳ್ತಾರೆ, ಇಲ್ಲ ನಮ್ಮನ್ನು ಸಹಾಯಕ್ಕೂ ಬಿಡಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಅಂದಮೇಲೆ ಎಷ್ಟು ಜನರಿಗೆ ಇಟ್ಕೊಂಡು ಆ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾಯಿದೆ ಅಂತ ಹೇಳ್ತಾ ಇದ್ರು ಕೂಡ ಅವರನ್ನು ಅಲ್ಲೇ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದ್ರ ಮೇಲೆ ಸಮಾಜ ಕಲ್ಯಾಣ ಇಲಾಖೆ ಎಲ್ಲಿ ಹೋಗಿದೆ? ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಇರ್ತಕ್ಕಂಥ ಮೇಡಮ್ ಅವರು ಎಲ್ಲಿ ಹೋಗಿದ್ದಾರೆ? ಒಂದಾದ್ರೂ ಸಾರಿ ಹೋಗಿ ವಿಸಿಟ್ ಮಾಡ್ತಾ ಇದ್ದಾರ? ಇಲ್ಲ. ವಿಸಿಟ್ ಮಾಡ್ಲಿಕ್ಕೆ ಪತ್ರಕರ್ತರು ಹೋದ್ರೆ ನನಗೆ ಹೈಯರ್ ಪರ್ಮಿಷನ್ ಬೇಕು ಅಂತ ಹೇಳಿ ಮಾತಾಡೋಂಥ ಮೇಡಮ್ ಅವರು ಇವತ್ತು ಎಲ್ಲಿದ್ದೀರಿ? ಸಿಂಧು ಮೇಡಮ್ ಅವರೇ, ನಿಮ್ಮನ್ನೇ ನಾವು ಕೇಳ್ತಾ ಇದೀವಿ. ನಾವು ಸಂತಪುರ್ ಮುರುಡೇಶ್ವರ ವಸತಿ ಶಾಲೆಗೆ ನಾವು ವಿಸಿಟ್ ಮಾಡ್ಲಿಕ್ಕೆ ಹೋದ್ರೆ ಯಾರು ಕೂಡ ಹೈಯರ್ ಪರ್ಮಿಷನ್ ತಗೊಂಡು ಬರಬೇಕು ಅಂತ ಹೇಳ್ತಕ್ಕಂಥ ಮಾತು ಆಡಿದ್ರಲ್ಲ ಅವತ್ತು. ಇವತ್ತು ಯಾರು ಅಷ್ಟೊಂದು ತೊಂದರೆ ಅನುಭವಿಸ್ಕೊಂಡು ನೀವು ಯಾರು ಹೋಗಿದ್ರಾ? ಪರ್ಮಿಷನ್ ಯಾರು ತರಬೇಕು? ಯಾರು ಪರ್ಮಿಷನ್ ಕೊಡಬೇಕು? ಪತ್ರಕರ್ತರಿಗೆ ಪರ್ಮಿಷನ್ ಬೇಕು ಅಂತ ಹೇಳ್ತಾ ಇದ್ದಾರೆ ಸಿಂಧು ಮೇಡಮ್ ಅವರು. ನೆನಪಿರ್ಬೋದು, ಜ್ಞಾಪಿಸ್ತೀನಿ ಅವರಿಗೆ, ರೆಕಾರ್ಡಲ್ಲಿ ಇದೆ ನಮ್ಮ ಕಡೆ ಎಲ್ಲ. ಆದರೂ ಕೂಡ ನಾವು ಹೇಳ್ತಾ ಇರೋದಂದ್ರೆ ಮಕ್ಕಳನ್ನ ಸೇಫ್ ಮಾಡ್ಕೊಳ್ಳಿ, ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋದು ನಿಲ್ಲಿಸಿ. ಎಲ್ಲಿ ಈ ರೀತಿಯಾಗಿ ಸರ್ಕಾರದ ಅನ್ನ ತಿಂದ್ಕೊಂಡು ಸರ್ಕಾರದ ಹೆಸರಲ್ಲಿ ಮಕ್ಕಳ ಹೆಸರು ಮೇಲೆ ಇವತ್ತು ಲಕ್ಷಾಂತರ ರೂಪಾಯಿ ಹಣ ಪಡಿತಕ್ಕಂಥ ಈ ಪ್ರಾಂಶುಪಾಲರಾಗಿರಲಿ ಅಥವಾ ಈ ಲೆಕ್ಚರ್ಸ್ಗಳಾಗಿರಲಿ ಅಥವಾ ಟೀಚರ್ಸ್ಗಳಾಗಲಿ, ಇವರಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇದು ಹೇಳಿ ಕೇಳಿ ಈಶ್ವರ್ ಖಂಡ್ರೆ ಅವರ ತವರು ಕ್ಷೇತ್ರವಾಗಿರುವಂತಹ ಬಾಲ್ಕೆ ತಾಲೂಕಿನ ಕೋನ್ಮೆಳ್ಕುಂದ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಮತ್ತು ಅದೇ ಗ್ರಾಮದಲ್ಲಿ ಇರ್ತಕ್ಕಂಥ ಮಕ್ಕಳ ಆಯೋಗದ ಸದಸ್ಯ ಬೇರೆ ಬೇರೆ ಊರುಗಳಿಗೆ ಹೋಗಿ ಕೋಸಂಬೆ ಅಂತಿದ್ದಾರೆ, ಶಶಿಧರ್ ಕೋಸಂಬೆ ಅಂತೇಳಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಪ್ರವಾಸಗಳು ಮಾಡಿಕೊಂಡು ಒಂದಿಷ್ಟು ಸಾಹೇಬರು ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಫೋರ್ಸ್ ಕೊಟ್ಕೊಂಡು ಕೆಲಸ ಮಾಡ್ತಾರೆ. ಆದರೆ ಇವತ್ತು ಅವರ ಮನೆಯ ಪಕ್ಕದಲ್ಲಿ ಈ ರೀತಿ ಆಗ್ತಾ ಇದೆ, ಅವ್ರು ನೋಡೋಕ್ಕಾಗ್ತಾ ಇಲ್ಲ. ಆ ಮಕ್ಕಳು ಬೀದಿಗೆ ಬಂದಿದ್ದಾರೆ, ಹಂಚ್ತಾ ಇದ್ದಾರೆ, ಯಾರು ನಮ್ಮನ್ನು ಏನು ಮಾಡ್ತಾರೆ ಅಂತಕ್ಕಂಥ ಭಯದಲ್ಲಿದ್ದಾರೆ. ಆ ಮಕ್ಕಳ ಮೇಲೆ ದಿನನಿತ್ಯ ಒಂದಲ್ಲ ಒಂದು ಟಾರ್ಚರ್ ಆಗ್ತಾ ಇದೆ. ಒಂದಿಲ್ಲ ಒಂದು ರೀತಿಯಲ್ಲಿ ಮೈಯೆಲ್ಲ ಮುಟ್ಟಿ ಮಾತಾಡಿಸ್ತಾರಂತೆ ಟೀಚರ್ಸ್ ಎಲ್ಲ. ಯಾರು ಮಾಡಿದರೆ ಕೇಳ್ಕೊಂಡು ತನಿಖೆ ಮಾಡಿ ಅವ್ರು ಒದ್ದು ಒಳಗೆ ಹಾಕ್ಬೇಕಲ್ಲ ಇದು ಕೆಲಸ. ಯಾಕೆ ಮಾಡ್ತಾ ಇಲ್ಲ ಯಾರು? ಇವತ್ತಿಗೂ ಹೇಳ್ತಾ ಇದ್ದೀನಿ, ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಅದೊಂಥರ ಅಧೋಗತಿ ಆಗೋಗ್ಬಿಟ್ಟಿದೆ. ಅಲ್ಲಿ ಯಾರು ಹೇಳೋರಿಲ್ಲ, ಯಾರು ಕೇಳಿಲ್ಲ. ಎಲ್ಲ ಹಾಸ್ಟೆಲ್ಗಳು ಪೂರ ಅಧ್ವಾನಗಳಾಗಿದ್ದಾವೆ. ನಾವೇನಾದ್ರೂ ಮೀಡಿಯಾದಲ್ಲಿ ಹೋಗಿ ಏನ್ರಿ ಈ ರೀತಿ ಹೆಂಗೆ ಇಟ್ಕೊಂಡ್ರಿ ಅಂದ್ರೆ ಅವ್ರು ನಮ್ಮ ಮೇಲೆ ಕೇಸ್ ಮಾಡ್ತಾರೆ, ನಮ್ಮನ್ನು ಎದುರಿಸ್ತಾರೆ. ನೀವು ಪರ್ಮಿಷನ್ ತಗೊಂಡು ಬನ್ನಿ ಅಂತೇಳಿ ಮಾತಾಡ್ತಾರೆ. ಪರ್ಮಿಷನ್ ಯಾರಿಂದ ಅನ್ಕೋಬೇಕು ಗೊತ್ತಾಗ್ತಾ ಇಲ್ಲ. ಮಧು ಬಂಗಾರಪ್ಪ ಅವರೇ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರೇ ಇದರ ಬಗ್ಗೆ ಒಂದಿಷ್ಟು ಗಮನ ಹರಿಸಬೇಕು. ಬೀದರ್ ಜಿಲ್ಲೆ ಉಪನಿರ್ದೇಶಕಿಯಾಗಿದ್ದ ಸಿಂಧು ಮೇಡಮ್ ಅವರು ಪತ್ರಕರ್ತರು ಆಯಾ ಇಲಾಖೆ ಹೋಗಿ ನೋಡಕ್ ಹೋದ್ರೆ ನೀವು ಪರ್ಮಿಷನ್ ತಗೊಂಡು ಬರಬೇಕು ಹೈಯರ್ ಆಫೀಸರ್ ಅಂತೆ ಹೇಳಿ, ಯಾರು ಪರ್ಮಿಷನ್ ತಗೊಂಡು ಬರ್ಬೇಕಂತ ನಾವು ಅದನ್ನೇ ತಗೊಂಡು ಬಂದು ನಿಮ್ ಜೊತೆ ಕೂತ್ಕೊಂಡು ನಾವು ಮಾತಾಡ್ತೀವಿ. ಅಲ್ಲಿವರೆಗೂ ಮಾತಾಡೋಕ್ಕಾಗಲ್ವಾ? ಮಾತಾಡಕ್ ಹೋದ್ರೆ BCM ಹಾಸ್ಟೆಲ್ ಇದೆ, BCM ಹಾಸ್ಟೆಲ್ ಮಾತಾಡಕ್ ಹೋದ್ರೆ ಅವ್ರು ಹೇಳ್ತಾರೆ ಹೈಯರ್ ಪರ್ಮಿಷನ್ ತಗೊಂಡು ಬರಬೇಕು ಅಂತ ಹೇಳ್ತಾರೆ. ಯಾರು ಹೈಯರ್ ತರಬೇಕು? ನೀವು ಮಾಡ್ತಕ್ಕಂಥ ಇಂಥ ಹಲ್ಕ ಕೆಲಸಕ್ಕ ಅಥವಾ ನೀವು ಮಾಡ್ಕೊಂಡು ಎಲ್ಲ ಮುಚ್ಕೊಂಡು ಹೋಗ್ಲಿಕ್ಕ? ಅರ್ಥ ಆಗ್ತಾ ಇಲ್ಲ ನಮ್ಗೆ ಯಾರಿಗೆ. ಸಿಂಧು ಮೇಡಮ್ ಅವರೇ, ನಾವು ನಿಮಗೆ ಮತ್ತೆ ಮನವಿ ಮಾಡ್ತಾ ಇದೀವಿ. ನಿಮಗೆ ಮೊನ್ನೆನೂ ಕೂಡ ನಾವು ಮಾತಾಡಿದೀವಿ, ಫೋನ್ ಮುಖಾಂತರ ನಿಮ್ಮನ್ನು ತಿಳಿಸಿದೀವಿ, ನೀವು ಹೈಯರ್ ಪರ್ಮಿಷನ್ ತಗೊಂಡು ಬರ್ರಿ ಅಂತ ಹೇಳ್ತಾ ಇದೀವಿ. ಹೈಯರ್ ಪರ್ಮಿಷನ್ ಯಾರು ಅದನ್ನು ಸ್ಪಷ್ಟಪಡಿಸಬೇಕು. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ SC ಮಾದೇವಪ್ಪ ಅವರು ಒಂದು ಇಲ್ಲಿ ಇವರು ಹೇಳ್ತಕ್ಕಂಥ ಏನಿದೆಯಲ್ಲ ಅದನ್ನ ಯಾವ ರೀತಿಯ ತರಬೇಕು. ಪತ್ರಕರ್ತರಿಗೆ ಹೋದ್ರು ಕೂಡ ಅವರು ಹೈಯರ್ ಪರ್ಮಿಷನ್ ತಗೊಂಡು ಒಳಗಡೆ ಬಿಡ್ರಿ ಅಂತಕ್ಕಂಥ ಮಾತಾಡ್ತಾ ಇದ್ದಾರೆ. ಅಲ್ಲಿ ಮಕ್ಕಳ ಮೇಲೆ ದಿನನಿತ್ಯ ರೀತಿ ಅತ್ಯಾಚಾರ ಆಗ್ತಾ ಇದೆ. ನಮ್ಮ ಹೆಣ್ಣು ಮಕ್ಕಳಲ್ಲಿ ಸೇಫ್ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನ ಆಗುತ್ತೆ ಹೇಳಕ್ ಹೋದ್ರೆ ಇವತ್ತು 250 ಜನ ಮಕ್ಕಳು ಹೊರಗಡೆ ಬಂದು ಪ್ರಾಂಶುಪಾಲರು ಮತ್ತು ಇರತಕ್ಕಂಥ ಶಿಕ್ಷಕರ ಬಗ್ಗೆ ಈ ರೀತಿಯಾಗಿ ನಮ್ಮನ್ನ ಲೈಂಗಿಕವಾಗಿ ದೌರ್ಜನ್ಯ ಎಸೆದಿದ್ದಾರೆ ಅಂತಕ್ಕಂಥ ಮಾತಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಕೆಲವೊಂದು ಮುಟ್ಟಬಾರಂತ ಪಾರ್ಟ್ಸ್ ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಲವೊಂದು ಜಾಗದಲ್ಲ ಅವ್ರು ಮುಟ್ತಾ ಇದ್ದಾರೆ. ಏನಾದ್ರೂ ಮಾತಾಡಕ್ ಹೋದ್ರೆ ಹಿಂದಿನವರೆಲ್ಲ ಹೀಗೆ ಮಾಡ್ಕೊಂಡು ಹೋಗಿದ್ರು, ನೀವು ಹಾಗೆ ಮಾಡ್ಕೊಂಡು ಹೋಗಿ ಅಂತಕ್ಕಂಥ ಕೆಲಸ ಅಲ್ಲಿ ಹೇಳ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಅವರಿಗೆ. ಅವ್ರ ಮನೇಲಿ ಯಾರು ಅಕ್ಕ ತಂಗಿ ಇಲ್ವಾ? ಯಾರು ಹೆಣ್ಮಕ್ಳ ಮನೆಗೆ ಇಲ್ವಾ? ಈ ರೀತಿಯಾಗಿ ಮಾತಾಡಿ ಮಕ್ಕಳನ್ನ ಫುಸಲಾಯಿಸಿ ಅವರ ಮೇಲೆ ಅತ್ಯಾಚಾರ ಮಾಡಲಿಕ್ಕೆ ಹೊರಟಿದ್ರ. ಈ ತರ ಸಹಿಸಿಕೊಳ್ಳಕ್ಕೆ ಈಶ್ವರ್ ಖಂಡ್ರೆ ಅವರೇ ಮತ್ತು ಸಾಗರ್ ಖಂಡ್ರೆ ಅವರೇ ಮತ್ತು ಇನ್ನೊಬ್ಬರಾಗಿರ್ತಕ್ಕಂಥ ನಮ್ಮ ಶಶಿಧರ್ ಕೋಸಂಬೆ ಅವರೇ ಒಂದಿಷ್ಟು ಗಮನ ಹರಿಸಿ ಸರ್. ನಿಮ್ಮ ಹಿತ್ತಲಲ್ಲಿ ಈ ರೀತಿಯಾಗಿ ಇಷ್ಟೊಂದು ಅಧ್ವಾನ ಎದ್ದು ಹೋಗ್ಬಿಟ್ಟಿದೆ. ಒಂದಿಷ್ಟು ಗಮನ ತಂದು ಒಂದಿಷ್ಟು ಕ್ಲೀನ್ ಮಾಡಿ ಸರ್. ಸುಮಾರು ಎಲ್ಲ ಕಡೆ ಹೋಗ್ತಾ ಇದೀರಿ, ನಮ್ಮ ಜಿಲ್ಲೆ ಯಾಕೆ ನೀವು ಹೋಗಲ್ಲ? ನಮ್ಮ ಜಿಲ್ಲೆಯಿಂದ ನಿಮಗೆ ಭಯನಾ ಕೋಸಂಬೆ ಅವರೇ? ಯಾಕೆ ಈ ರೀತಿ ಮಾಡ್ತಾ ಇದ್ರಿ?
ಅರ್ಥ ಆಗ್ತಾ ಇಲ್ಲ. ಇವಾಗಲಾದರೂ ಈ ಸುದ್ದಿ ನೋಡ್ಕೊಂಡಾದ್ರು ಈ ಸುದ್ದಿಗಳನ್ನ ಹಂತ ಹಂತವಾಗಿ ಮಾಡೋಣ, ಈ ಸುದ್ದಿಗಳನ್ನ ವಿಚಾರ ಮಾಡೋಣ, ಎಲ್ಲ ಒಂದ್ ಕಡೆ ತಪ್ಪಾಗಿದೆ ತಿಳಿಸೋಣ ಅಂತಕ್ಕಂಥ ಆಲೋಚನೆ ಇತ್ತು. ಆದರೆ ಮೀಡಿಯಾ ಮುಂದೆ ಬಂದು ಹೆಣ್ಣು ಮಕ್ಕಳು ಹೇಳ್ತಾ ಇರೋ ಮೇಲೆ ನಮಗೆ ಒಂದಿಷ್ಟು ಭಯ ಆಗ್ತಾ ಇದೆ, ಏನೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ಬನ್ನಿ ಆ ಸುದ್ದಿಗಳ ನಾನು ನಿಮಗೆ ತೋರಿಸ್ತೀನಿ. ಯಾಕಂದ್ರೆ ಅದು ಸುದ್ದಿ ಒಂದ್ ದಿವಸ ಮೂದಲ್ಲ, ಅಲ್ಲಿ ನಡೆದಂತ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ನಾನು ಕೊಡ್ತಾ ಹೋಗ್ತೀನಿ. ಸುಮಾರು ಇದು ಇಲ್ಲಾಂದ್ರೂ ಕೂಡ 4-5 ಎಪಿಸೋಡ್ಗಳನ್ನ ಮಾಡಬೇಕಾಗುತ್ತೆ, ಅಷ್ಟೊಂದು ಇದರಲ್ಲಿ ಮಾಹಿತಿ ಇದೆ. ಹೀಗಾಗಿ ಸರ್ಕಾರ ದುಡ್ಡುಗಳನ್ನು ಕೊಳ್ಳೆ ಹೊಡ್ಕೊಂಡು ಆರಾಮಾಗಿ ಐಷಾರಾಮ ತಗೊಂಡು ಎಲ್ಲ ಒಂದ್ ಕಡೆ ಬೀದರ್ ಜಿಲ್ಲೆ ಬಿಟ್ಟು ಹೋಗ್ಲಾರ್ದೇನೆ ಬೀದರ್ ಜಿಲ್ಲೆಯಲ್ಲಿ ಒಂದು ವೇಳೆ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಾಂಶುಪಾಲರನ್ನ ಬೇರೆ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿ ಈಶ್ವರ್ ಖಂಡ್ರೆ ಅವರೇ, ಯಾಕಂದ್ರೆ ಇದು ತುಂಬಾ ಅತಿಯಾಗಿ ಹೋಗಿದೆ. ಅಲ್ಲಿ ಒಬ್ಬ ರೇಪ್ ಮಾಡ್ತಾನೆ, ಇಲ್ಲೋ ಬಲಾತ್ಕಾರ ಮಾಡ್ತಾನೆ, ಅಲ್ಲೋ ಫೋಸ್ಕೋದಲ್ಲಿ ಹೋಗ್ತಾನೆ, ಅಲ್ಲಿ ಅವನೊಬ್ಬ ಮೊಳಕಾಲ್ಮೂರದಲ್ಲಿ ಅಥವಾ ಇನ್ಯಾವುದೋ ಕೋಲಾರದಲ್ಲಿ IAS ಆಗೋದ ಒಂದಿಷ್ಟು ನಗ್ನ ವಿಡಿಯೋಗಳನ್ನು ಮಕ್ಕಳು ಹಿಡ್ಕೋತಾನೆ ಅಂದ್ಮೇಲೆ ಏನಾಗ್ತಾ ಇದೆ ಇದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಇರ್ತಕ್ಕಂಥ ಮಕ್ಕಳು, ವಸತಿಯಲ್ಲಿ ಮಕ್ಕಳು ಯಾರೋ ಎಲ್ಲೋ ಹೊರಗಡೆ ಬಂದ ಮಕ್ಕಳ, ನಿಮ್ಮ ಮಕ್ಕಳ ಕಾಣಿಸ್ತಾರ? ಈ ಮಕ್ಕಳು ಮಾಡಿದ್ರೆ ನಿಮ್ಮನೆ ಮಕ್ಕಳಿಗೂ ಹಾಗೆ ಮಾಡ್ತೀರ ಅಂತಕ್ಕಂಥ ಆಲೋಚನೆ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ದಯವಿಟ್ಟು ಇಂಥ ಒಬ್ಬ ಕಾಮುಕರನ್ನ ತಕ್ಕ ಪಾಠ ಕಲಿಸಬೇಕು. ಅಲ್ಲಿವರೆಗೂ ಈ ಸುಧಾರಣೆ ಆಗೋದಿಲ್ಲ. ಶಶಿಧರ್ ಕೋಸಂಬಿ ಅವರೇ, ನಿಮಗೆ ನಾನು ಮತ್ತೆ ಮತ್ತೆ ವಿನಂತಿ ಮಾಡ್ತಾ ಇದ್ದೀನಿ, ಯಾವ ರೀತಿಯಾಗಿ ಮಕ್ಕಳು ನೋವು ಅನುಭವಿಸಿದ್ರೆ ಅನ್ನೋದನ್ನ ನಾಳೆ ನೀವು ವಿಸಿಟ್ ಮಾಡ್ತಿರೋ ಅಥವಾ ಏನು ಸಲಹೆ ಕೊಡ್ತಿರೋ ಗೊತ್ತಿಲ್ಲ. ಅದ್ರ ಬಗ್ಗೆ ಸಂಕ್ಷಿಪ್ತವಾದ ವಿವರಗಳನ್ನ ನೀವು ಕೊಡಬೇಕಾಗುತ್ತದೆ. ಯಾಕಂದ್ರೆ ನಿಮ್ಮ ಕ್ಷೇತ್ರ, ಮಕ್ಕಳ ಆಯೋಗದ ಸದಸ್ಯರು ನೀವು. ಆ ಮಕ್ಕಳ ಮೇಲೆ ಈ ರೀತಿ ಒಬ್ಬ ಪ್ರಾಂಶುಪಾಲ, ಅಲ್ಲಿರ್ತಕ್ಕಂಥ ಶಿಕ್ಷಕ ಆಗಿರ್ತಕ್ಕಂಥವ್ರು, ಹಿಂದಿ ಶಿಕ್ಷಕ ಅಂತ ಯಾರು ಮುಸ್ತಾಪುರಿ ಅಂತ ಸುಮಾರು ಜನ ಹೆಸರು ಕೇಳಿ ಬರ್ತಾರೆ, ಮಕ್ಕಳು ಹೇಳ್ತಾ ಇದ್ದಾರೆ. ಆ ಎಲ್ಲ ಹೆಸರನ್ನ ಫೈಂಡ್ ಔಟ್ ಮಾಡಿಕೊಂಡು ಅವ್ರ ಮೇಲೆ ಒಂದಿಷ್ಟು ಕೇಸ್ ಹಾಕಿ ಫೋಸ್ಕೋ ಕಾಯ್ದೆ ಅಡಿಯಲ್ಲಿ ಅವ್ರು ಒಳಗೆ ಹಾಕಿ ಅವ್ರಿಗೆ ತಕ್ಕ ಪಾಠ ಕಲಿಸಬೇಕು ಅನ್ನೋದೇ ನಾರಾಯಣ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಯ ಒಂದು ಮನವಿಯಾಗಿದೆ. ಧನ್ಯವಾದಗಳು. ಮತ್ತೆ ಮುಂದೆ ಸುದ್ದಿ ಮತ್ತೆ ಬರ್ತೀನಿ. ನಮಸ್ತೆ. ಅದು ಪಾಠ ಒಳಗ ಅರ್ಥ ಕಮ್ಮಿ ಇರ್ತದ್ರಿ, ಬೇರೆ ಮಾತೆ ಹೆಚ್ಚಿಗಿರ್ತಾವ್ರಿ ಸರ್. ಪಾಠ ಕೇಳ್ಬೇಕೇನ ಅವ್ರು ಮಾತಿಂದ ಇದು ಮಾಡ್ಕೊತ ಕೊಡ್ಬೇಕ್ರಿ. ಮತ್ತೆಲ್ಲ ಸರ್ ಅವ್ರ ಕೆಟ್ಟ ದರ್ಶಿಲಿಂದ ನೋಡ್ತಾರ್ರಿ ಸರ್. ಪ್ರಿನ್ಸಿಪಲ್ ಸರ್ ಬಿ ಕೆಟ್ಟ ದರ್ಶಿಲಿಂದ ನೋಡಿ ಹೆಂಗೋ ರಿಯಾಕ್ಷನ್ ಮಾಡ್ತಾರಿ ಸರ್ ನಮಗ್ ನೋಡ್ರಿ ಸರ್. ಮತ್ತು ಒಂದೊಂದ್ ಮಾತಿನ ಬೇರೆ ಬೇರೆನೆ ಅರ್ಥ ಇರ್ತಾವ್ರಿ. ಹೆಂಗೋ ಕೆಳಗಿಂದ್ರ ಮ್ಯಾಗಿಂತ ನೋಡ್ತಾರಿ ಹುಡುಗಿಯರಿಗ್ರಿ, ಹಂಗೆಲ್ಲ ಮಾತಾಡ್ತಾರ್ರಿ ಸರ್. ಪ್ರಿನ್ಸಿಪಲ್ ಬೇಡ ಅಂತ ಪ್ರಿನ್ಸಿಪಲೇ ಬೇಡರಿ ಸರ್, ಇಂಥ ಪ್ರಿನ್ಸಿಪಲೇ ಬೇಡರಿ ಸರ್. ಕೆಳಗಿಂದ ಮ್ಯಾಗಿನ ತನ ಎಲ್ಲ ನೋಡ್ತಾರ್ರಿ. ತಂಗಿದವ್ರಿಗೆಲ್ಲ ಕರಿತಾರ್ರಿ, ಏನೇನ್ ಬಿ ಹತ್ತಾರಿ, ಏನೇನ್ ಬಿ ಇದು ಮಾಡ್ತಾರ್ರಿ ಸರ್. ಎಲ್ ಬಿ ಟಚ್ ಮಾಡ್ತಾರ್ರಿ ಗರ್ಲ್ಸಿಗ್ರಿ ಎಲ್ಲರಿ. ಒಂದ್ 4-5 ಬ್ಯಾಚ್ ಹಂಗೆ ಆಗ್ಯದ್ರಿ ಸರ್, ಏನ್ ಬಿ ಟಚ್ ಮಾಡ್ಕೊಂಡ್ರಿ. ಹಿಂಗ್ ಏನ್ ಬಿ ಆಗ್ಯದ್ರಿ, ಟೀಚರ್ಸ್ ಏನ್ ಬಿ ಮಾಡ್ಯಾರಿ. ತಂಗಿದವ್ರಿಗೆ ಏನೇನೋ ಹೇಳ್ಯಾರಿ ಸರ್, ಏನೇನೋ ಮಾಡತ್ತಾರಿ. ಇಲ್ಲಿ ಯಾರಿಗಂತ ಹೇಳ್ಬೇಕ್ರಿ ಸರ್ ನಾವು? ಯಾರಿಗ ಹೇಳಕ್ ಹೋದ್ರು ಯಾರ್ ನೋಡಿದ್ರಿ ಹಿಂಗ ಹಂಗ ಹೇಳ್ತಾರ್ರಿ ಸರ್. ಸರ್ ನಮಗ್ ಇಲ್ಲಿ ಕಷ್ಟ ಬಕ್ಕೊಳದರಿ. ಒಬ್ರು ಬಿ ಏನ್ ಬಿ ನಾವ್ ಹೇಳಕ್ ಹೋದ್ರು ಒಬ್ರು ಬಿ ಕೇಳೋರಿಲ್ರಿ. ನಮಗ್ ಏನ್ರ ಮಾಡಿ ನ್ಯಾಯ ಮಾಡಿಸ್ರಿ. ಇಲ್ಲಿ ಹಿಂದಿ ಸರ್ ಅವ್ರ ಬಿ ಚಂದ ಇಲ್ರಿ ಸರ್, ಕೆಳಗಿಂದ ಮ್ಯಾಗಿಂತ ಅವ್ರ ಬಿ ನೋಡ್ತಾರ್ರಿ. ಇಲ್ಲಿ ಸರ್ ಅವ್ರು ಚಂದ ಇಲ್ರಿ ಸರ್, ಟೀಚರ್ಸ್ ರೀ. ಕನ್ನಡ ಸರ್ ಅವ್ರ ಬಿ ಹಂಗ್ಯಾರಿ ಸರ್, ಎಲ್ಲ ಒಬ್ರಿಗೊಬ್ರಿಗೆ ಕರಿತಾರ್ರಿ ಸರ್. ಹುಡುಗಿಯರಿಗೆ ಒಬ್ರಿಗೊಬ್ರಿಗೆ ಕರ್ದಿ ಅನ್ನ ಮಾಡ್ತಾರ್ರಿ ಸರ್. ಹೇಳ್ಕೋಬೇಕು ಯಾರು ಎಲ್ಲ ಅಕ್ಕದವ್ರಿ ಎಲ್ಲರೂ ಹಂಗೆ ಮಾಡ್ಯಾರ. ಈಗ 2 ತಿಂಗಳದಾಗ ಏನ್ ಮಾಡ್ಕೊಡ್ತು ನಮ್ ರಿಸಲ್ಟ್, ನಮ್ದು ಎಕ್ಸಾಮ್ ಪ್ರಾಬ್ಲಮ್ ಆಯ್ತು ಅಂತ ಅವ್ರು ಹಂಗೆ ಕಲ್ತು ಹಂಗೆ ಹೋಗ್ಯಾರಿ. ಈಗ ಅವ್ರ ಹೇಳಿಲ್ಲ ಅಂತ ನಾವು ಬಿ ಹಂಗೆ ಹೋದೇವ್ರಿ. ನಾವು 10th ಬಂದಿದ್ದೇವೆ, ನಮ್ಗೆ 10th ಬಂದ್ಮೇಲೆ ಪ್ರಾಬ್ಲಮ್ ಆಗತ್ತವ, ನಮ್ಗೆ ಗೊತ್ತಾಗ್ಲತ್ತದ್ರಿ. ಈಗ ಮತ್ತೆ ಏನಾರ ಹೇಳ್ದೇವ ಅಂತಂದ್ರೆ ಹಾಲ್ ಟಿಕೆಟ್ ಅಂಜಿಕೆ ಹಾಕ್ತಾರ್ರಿ. ಅವ್ರು ಏನ್ ಬಿ ಮಾಡದ್ ಮಾಡ್ತಾರ್ರಿ. ನಾವು ಯಾರಿಗ ಹೇಳ್ದೇವ ಅಂದ್ರೆ ಹಾಲ್ ಟಿಕೆಟ್ ಅಂಜಿಕೆ ಹಾಕ್ತಾರ್ರಿ. ಕೊಡಲ್ಲ, ಹಾಲ್ ಟಿಕೆಟ್ ಕೊಡಲ್ಲ, ಅದು ಏನ್ ಬಿ ಅಂಜಿಕೆ ಹಾಕ್ತಾರ್ರಿ. ಹೆಂಗ ಒಂಥರ ನೋಡ್ತಾರ. ಸಂಗಮೇಶನಾಗ ಹ್ಯಾಂಗ ಮಾಡಿರ್ ಖಾಲಿ ಆವಾಜ್ ಮ್ಯಾಗ ಒಬ್ಬರು ಹೋದ್ ಬ್ಯಾಚ್ ಅಣ್ಣದ್ರಿ ಸರ್. ಅವ್ರು ಹಿಂಗ ಆವಾಜ್ ಎತ್ತುರ್ರಿ, ನೀ ಹಾಲ್ ಟಿಕೆಟ್ ಹ್ಯಾಂಗ್ ತಗೋತಿ ಬಾ, ನಾನು ನಂಗೆ ಹ್ಯಾಂಗ್ ಕೊಡ್ತೀನಿ ಬಾಯಿಗೆ. DC ಸರ್ ಬಲ್ ಹೋಯ್ತು ಅಂದ್ರು DC ಸರ್ ಬಲ್ ಏನ್ ಹೋಯ್ತಿ, ನಿಂಗೆ ಹಾಲ್ ಟಿಕೆಟ್ ಕೊಟ್ಟು ಕೇಳಂತ ಹಿಂಗೆಲ್ಲ ಧಮ್ಕಿ ಹಾಕ್ಯಾರಿ ಸರ್ ಅವ್ರಿಗೆ. ಸಂಗಮೇಶ್ ಅಣ್ಣ ಮತ್ರಿ ಸರ್ ಆಗ್ರಿ ಸರ್ ಅವ್ರಿ ನೀವೇನಿಲ್ ಸೆಂಟಕ್ ಎತ್ಕೊಳಕ್ ಬರ್ತೀರಿ ಅಂತ ಹಿಂಗೆಲ್ಲ ಹೇಳ್ಯಾರಿ ಸರ್. ಅವ್ರೆ ಹಂಗ ಮಾತಾಡ್ತಾರ ಕನ್ನಡ ಸರ್. ಶಿವಕುಮಾರ್ ಸರ್ ಸರ್ ಶರಿಕೊಂಡ್ 4 ಬಿದ್ದಾರಿ ಸರ್ ಅವ್ರು. ಶಿವಕುಮಾರ್ ಮುತ್ತಂಗಿ ಸರ್ ಅವ್ರಿ ಶರಿಕೊಂಡ್ 4 ಬೀಳ್ತಾರ್ರಿ. ಮತ್ತ ಅವ್ರು ಅಂತ ಬುದ್ಧಿ ಮಾತು ಹೇಳ್ತಾರ್ರಿ. ಕುಡಿಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು. ಹಳೆ ಕನ್ನಡನೇ ಅವ್ರಿಗೆ ಹೇಳಕ್ ಬರಲ್ದ್ರಿ ಸರ್. ಮತ್ತೆ ಏನ್ರ ನಾವ್ ಹೇಳಕ್ ಹೋದ ಅಂದ್ರೆ ನಮ್ಗೆ ಬೈತಾರಿ. ಅವ್ರಿಗೆ ಹಳೆ ಕನ್ನಡನೇ ಎಷ್ಟು ಬಿ ಹೇಳಕ್ ಬರಲ್ರಿ.